ಹರೇ ಕೃಷ್ಣ. ಜೀವನದಲ್ಲಿ ಸೋಲು ಎಂದರೆ ಅಂತ್ಯವಲ್ಲ. ನಿಜವಾದ ಸೋಲು ಎಂದರೆ ನಮ್ಮ ಮನಸ್ಸು ಸೋತಾಗ ಮಾತ್ರ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮನುಷ್ಯನನ್ನು ಅಜೇಯನಾಗಿಸುವ ಅನೇಕ ತತ್ವಗಳನ್ನು ಹೇಳಿದ್ದಾರೆ. ಇಂದು ನಾವು ತಿಳಿಯಲಿರುವ 5 ಅಭ್ಯಾಸಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಕಷ್ಟಗಳು ಬರಬಹುದು, ಆದರೆ ಅವು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರತಿದಿನ ಆತ್ಮವಿಶ್ವಾಸದಿಂದ ದಿನ ಆರಂಭಿಸಿ. ಶ್ರೀಕೃಷ್ಣನು ಹೇಳುತ್ತಾನೆ, ತನ್ನ ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲವನು. ಬೆಳಗ್ಗೆ ಎದ್ದ ಕೂಡಲೇ ನಕಾರಾತ್ಮಕ ಯೋಚನೆಗಳಿಂದ ದಿನವನ್ನು ಆರಂಭಿಸಬೇಡಿ. ಬದಲಿಗೆ ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ಬಲಶಾಲಿ, ದೇವರು ನನ್ನ ಜೊತೆ ಇದ್ದಾನೆ, ಇಂದಿನ ದಿನ ನನ್ನದು. ಈ ಒಂದು ಸಣ್ಣ ಅಭ್ಯಾಸವೇ ನಿಮ್ಮ ಆತ್ಮವಿಶ್ವಾಸವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತದೆ. ಕಷ್ಟಗಳು ಬಂದಾಗ ಹೆದರಬೇಡಿ. ಕಷ್ಟಗಳು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತವೆ, ನಿಮ್ಮನ್ನು ಮುರಿಯಲು ಅಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಿದರೆ ಯಾರೂ ನಿಮ್ಮನ್ನು ಸೋಲಿಸಲಾರರು. ಶ್ರೀಕೃಷ್ಣನು ಹೇಳುತ್ತಾನೆ, ಸಮಯವನ್ನು ಗೌರವಿಸುವವನನ್ನು ಯಶಸ್ಸು ಎಂದಿಗೂ ಕೈಬಿಡುವುದಿಲ್ಲ. ಜೀವನದಲ್ಲಿ ಸೋಲುವವರಲ್ಲಿ ಹೆಚ್ಚಿನವರು ಪ್ರತಿಭೆಯಿಂದ ಕೊರತೆಯಿಂದ ಸೋಲುವುದಿಲ್ಲ, ಶಿಸ್ತಿನ ಕೊರತೆಯಿಂದ ಸೋಲುತ್ತಾರೆ. ಪ್ರತಿದಿನ ತಡವಾಗಿ ಏಳುವುದು, ಕೆಲಸವನ್ನು ಮುಂದೂಡುವುದು, ಗುರಿಯಿಲ್ಲದೆ ಸಮಯ ಕಳೆಯುವುದು ಇವು ನಿಧಾನವಾಗಿ ನಮ್ಮ ಕನಸುಗಳನ್ನು ಕೊಲ್ಲುತ್ತವೆ. ಅರ್ಜುನನು ಮಹಾನ್ ಯೋಧನಾಗಿದ್ದದ್ದು ಅವನ ಪ್ರತಿಭೆಯಿಂದ ಮಾತ್ರವಲ್ಲ, ಅವನ ಶಿಸ್ತು, ಏಕಾಗ್ರತೆ ಮತ್ತು ನಿರಂತರ ಅಭ್ಯಾಸವೇ ಅವನನ್ನು ಶ್ರೇಷ್ಠನಾಗಿ ಮಾಡಿತು. ನೀವು ಪ್ರತಿದಿನ ಕೇವಲ 1% ಉತ್ತಮವಾಗಲು ಪ್ರಯತ್ನಿಸಿ. ಒಂದು ದಿನದಲ್ಲಿ ದೊಡ್ಡ ಬದಲಾವಣೆ ಕಾಣುವುದಿಲ್ಲ, ಆದರೆ ತಿಂಗಳುಗಳ ನಂತರ ನಿಮ್ಮ ಜೀವನವೇ ಬದಲಾಗಿರುತ್ತದೆ. ಇತರರು ನಿದ್ರಿಸುತ್ತಿರುವಾಗ ನೀವು ನಿಮ್ಮ ಗುರಿಗಾಗಿ ಶ್ರಮಿಸಿ. ಇತರರು ಕಾರಣಗಳನ್ನು ಹುಡುಕುವಾಗ ನೀವು ಪರಿಹಾರಗಳನ್ನು ಹುಡುಕಿ. ಇತರರು ಸಮಯ ವ್ಯರ್ಥ ಮಾಡುವಾಗ ನೀವು ಜ್ಞಾನವನ್ನು ಸಂಪಾದಿಸಿ. ನೆನಪಿಡಿ, ಸಮಯ ಯಾರಿಗಾಗಿ ನಿಲ್ಲುವುದಿಲ್ಲ, ಆದರೆ ಸಮಯದ ಮೌಲ್ಯ ಅರಿತವನಿಗಾಗಿ ಯಶಸ್ಸು ಖಂಡಿತ ಬರುತ್ತದೆ. ಇಂದೇ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನ ಕನಸಿಗೆ ನಾನು ಪ್ರತಿದಿನ ಎಷ್ಟು ಸಮಯ ಕೊಡುತ್ತಿದ್ದೇನೆ? ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಸಿಕ್ಕರೆ ನಿಮ್ಮ ಭವಿಷ್ಯವು ಸ್ಪಷ್ಟವಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲವು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುವುದು ನಿನ್ನ ಸಂಗತಿ. ಒಬ್ಬ ಮನುಷ್ಯ ಎಷ್ಟು ಬುದ್ಧಿವಂತನಾಗಿದ್ದರೂ ಅವನು ಯಾವ ರೀತಿಯ ಜನರ ಜೊತೆ ಇರುತ್ತಾನೋ ನಿಧಾನವಾಗಿ ಅವರಂತೆಯೇ ಆಗುತ್ತಾನೆ. ಅರ್ಜುನನ ಜೀವನವನ್ನು ನೋಡಿ, ಅವನು ಶ್ರೀಕೃಷ್ಣನಂತಹ ಮಾರ್ಗದರ್ಶಿಯನ್ನು ಆಯ್ಕೆ ಮಾಡಿಕೊಂಡನು. ದುರ್ಯೋಧನನು ದೊಡ್ಡ ಸೈನ್ಯವನ್ನು ಆರಿಸಿಕೊಂಡನು. ಕೊನೆಯಲ್ಲಿ ಗೆದ್ದದ್ದು ಯಾರು? ಧರ್ಮದ ಮಾರ್ಗದಲ್ಲಿ ನಡೆದ ಅರ್ಜುನ. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ನಿಮ್ಮ ಸುತ್ತಲಿರುವ ಜನರು ಯಾವಾಗಲೂ ನಿಮ್ಮನ್ನು ಹೀಯಾಳಿಸುತ್ತಿದ್ದರೆ, ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುತ್ತಿದ್ದರೆ, ನೀವು ಮುಂದೆ ಹೋಗುವುದನ್ನು ತಡೆಯುತ್ತಿದ್ದರೆ, ಅವರು ನಿಮ್ಮ ಜೀವನದ ಆಶೀರ್ವಾದವಲ್ಲ, ಅಡ್ಡಿಯಾಗಿದ್ದಾರೆ. ಒಳ್ಳೆಯ ಸ್ನೇಹಿತ ಎಂದರೆ ನಿಮ್ಮ ತಪ್ಪನ್ನು ತೋರಿಸುವವನು, ನಿಮ್ಮ ಯಶಸ್ಸಿಗೆ ಸಂತೋಷಪಡುವವನು, ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಬಿಡದವನು. ಕೆಟ್ಟ ಸಂಗತಿ ನಿಮ್ಮ ಅಭ್ಯಾಸಗಳನ್ನು ಕೆಡಿಸುತ್ತದೆ. ಒಳ್ಳೆಯ ಸಂಗತಿ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದೇನೆ? ಅವರು ನನ್ನನ್ನು ಮೇಲಕ್ಕೆ ಎತ್ತುತ್ತಿದ್ದಾರಾ ಅಥವಾ ಕೆಳಕ್ಕೆ ಇಳಿಯುತ್ತಿದ್ದಾರಾ? ಶ್ರೀಕೃಷ್ಣನು ನಮಗೆ ಕಲಿಸುವುದು ಒಂದೇ, ಒಳ್ಳೆಯ ಚಿಂತನೆ, ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಸ್ನೇಹಿತರು ಮತ್ತು ದೇವರ ಸ್ಮರಣೆ.
ಇವುಗಳೇ ಮನುಷ್ಯನನ್ನು ಅಜೇಯನನ್ನಾಗಿ ಮಾಡುತ್ತವೆ. ನೆನಪಿಡಿ, ನೀವು ಬದಲಾವಣೆ ಬಯಸಿದರೆ ಮೊದಲು ನಿಮ್ಮ ಸಂಗತಿಯನ್ನು ಬದಲಾಯಿಸಿ. ಸಂಗತಿ ಬದಲಾದರೆ ಚಿಂತನೆ ಬದಲಾಗುತ್ತದೆ. ಚಿಂತನೆ ಬದಲಾದರೆ ಜೀವನವೇ ಬದಲಾಗುತ್ತದೆ. ಕೋಪವನ್ನು ನಿಯಂತ್ರಿಸುವ ಶಕ್ತಿ. ಶ್ರೀಕೃಷ್ಣನು ಹೇಳುತ್ತಾನೆ, ಕೋಪವು ಮನುಷ್ಯನ ಬುದ್ಧಿಯನ್ನು ನಾಶ ಮಾಡುತ್ತದೆ. ಬುದ್ಧಿ ನಾಶವಾದರೆ ಜೀವನದ ದಾರಿಯೂ ತಪ್ಪುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೋಪ ಬರುತ್ತದೆ. ಆದರೆ ಕೋಪ ಬರುವುದು ತಪ್ಪಲ್ಲ, ಕೋಪದ ಗುಲಾಮನಾಗುವುದು ತಪ್ಪು. ಮಹಾಭಾರತದಲ್ಲಿ ಅನೇಕ ಯೋಧರು ತಮ್ಮ ಕೋಪದಿಂದಲೇ ಸೋತರು. ಆದರೆ ಅರ್ಜುನನು ಶ್ರೀಕೃಷ್ಣನ ಮಾತು ಕೇಳಿ ತನ್ನ ಭಾವನೆಗಳನ್ನು ನಿಯಂತ್ರಿಸಿದನು. ಅದಕ್ಕಾಗಿಯೇ ಅವನು ವಿಜಯಶಾಲಿಯಾದನು. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಸ್ವಲ್ಪ ಸಮಯ ಮೌನವಾಗಿರಿ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ನಂತರ ಯೋಚಿಸಿ, ಈ ಕೋಪ ನನ್ನ ಸಮಸ್ಯೆಯನ್ನು ಪರಿಹರಿಸುತ್ತದೆಯೋ ಅಥವಾ ಇನ್ನಷ್ಟು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುತ್ತದೆಯೋ? ಬಹುತೇಕ ಸಂದರ್ಭಗಳಲ್ಲಿ ಉತ್ತರ ಒಂದೇ: ಕೋಪ ಎಲ್ಲವನ್ನೂ ಹಾಳು ಮಾಡುತ್ತದೆ. ಕೋಪದಿಂದ ಮಾತನಾಡಿದ ಒಂದು ಮಾತು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಕೋಪದಿಂದ ತೆಗೆದುಕೊಂಡ ಒಂದು ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪ ತರಬಹುದು. ಆದ್ದರಿಂದ ಬಲಶಾಲಿ ವ್ಯಕ್ತಿ ಎಂದರೆ ಜೋರಾಗಿ ಕೂಗುವವನಲ್ಲ, ತನ್ನ ಮನಸ್ಸನ್ನು, ತನ್ನ ಮಾತನ್ನು ಮತ್ತು ತನ್ನ ಕೋಪವನ್ನು ನಿಯಂತ್ರಿಸುವವನೇ ನಿಜವಾದ ಬಲಶಾಲಿ. ಶ್ರೀಕೃಷ್ಣನು ನಮಗೆ ಹೇಳುವುದು, ಶಾಂತ ಮನಸ್ಸು ಹೊಂದಿರುವವನ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರುತ್ತವೆ. ಇಂದಿನಿಂದ ಒಂದು ಅಭ್ಯಾಸ ಮಾಡಿ. ಯಾವಾಗ ಕೋಪ ಬಂದರೂ ತಕ್ಷಣ ಉತ್ತರ ಕೊಡಬೇಡಿ. ಮೊದಲು ಮನಸ್ಸಿನಲ್ಲಿ ಹರೇ ಕೃಷ್ಣ ಎಂದು 3 ಬಾರಿ ಜಪಿಸಿ, ನಂತರ ಮಾತ್ರ ಮಾತನಾಡಿ. ಈ ಸಣ್ಣ ಅಭ್ಯಾಸವೇ ನಿಮ್ಮ ಸಂಬಂಧಗಳನ್ನು ಉಳಿಸುತ್ತದೆ, ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನವನ್ನು ಶಾಂತಿಯತ್ತ ಕೊಂಡೊಯ್ಯುತ್ತದೆ. ನೆನಪಿಡಿ, ಕೋಪ ನಿಮ್ಮ ಶಕ್ತಿಯಲ್ಲ, ಕೋಪವನ್ನು ನಿಯಂತ್ರಿಸುವುದೇ ನಿಮ್ಮ ನಿಜವಾದ ಶಕ್ತಿ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಅತಿಯಾದ ಚಿಂತೆ ಮಾಡಬೇಡ. ಜೀವನದಲ್ಲಿ ಅನೇಕ ಜನರು ಪ್ರಯತ್ನವನ್ನು ಮಧ್ಯದಲ್ಲೇ ಬಿಟ್ಟು ಬಿಡುತ್ತಾರೆ. ಒಮ್ಮೆ ಸೋತರೆ ನಿರಾಶೆಯಾಗುತ್ತಾರೆ. 2 ಬಾರಿ ಸೋತರೆ ತಮ್ಮ ಕನಸನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಶ್ರೀಕೃಷ್ಣನು ನಮಗೆ ಕಲಿಸುವುದು ಬೇರೆ. ನಿಜವಾದ ಯೋಧನು ಎಂದಿಗೂ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಇಂದು ನೀನು ಸೋತಿರಬಹುದು, ಜನರು ನಿನ್ನನ್ನು ನಗಿರಬಹುದು, ನಿನ್ನನ್ನು ಯಾರು ನಂಬದೇ ಇರಬಹುದು. ಆದರೆ ದೇವರು ನಿನ್ನ ಪ್ರಯತ್ನವನ್ನು ನೋಡುತ್ತಿದ್ದಾನೆ. ಸರಿಯಾದ ಸಮಯ ಬಂದಾಗ ನಿನ್ನ ಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ಒಂದು ಬೀಜ ನೆಟ್ಟ ತಕ್ಷಣ ಮರವಾಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ಅದೇ ರೀತಿ ಯಶಸ್ಸಿಗೂ ಸಹ ತಾಳ್ಮೆ ಮತ್ತು ನಿರಂತರ ಪರಿಶ್ರಮ ಬೇಕು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ಪ್ರತಿದಿನ ಹೊಸದನ್ನು ಕಲಿಯು. ಪ್ರತಿದಿನ ದೇವರನ್ನು ಸ್ಮರಿಸು. ಒಂದು ದಿನ ನೀನು ಹಿಂದಿರುಗಿ ನೋಡಿದಾಗ ನಿನ್ನ ಜೀವನ ಎಷ್ಟು ಬದಲಾಗಿದೆ ಎಂಬುದು ನಿನಗೇ ಆಶ್ಚರ್ಯವಾಗುತ್ತದೆ. ನೆನಪಿಡಿ, ದೇವರು ಎಂದಿಗೂ ಶ್ರಮವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನಿನ್ನ ಕರ್ತವ್ಯವನ್ನು ಮಾಡು. ಒಳ್ಳೆಯ ಮನಸ್ಸಿನಿಂದ ಬದುಕು. ಯಾರಿಗೂ ಕೆಡುಕು ಬಯಸಬೇಡ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯು. ಆಗ ನಿನ್ನನ್ನು ಯಾರೂ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ಕೊನೆಯ ಸಂದೇಶ ಸ್ನೇಹಿತರೆ, ಇಂದು ನಾವು ತಿಳಿದುಕೊಂಡ 5 ಅಭ್ಯಾಸಗಳು ಇವು. 1. ಆತ್ಮವಿಶ್ವಾಸದಿಂದ ದಿನವನ್ನಾರಂಭಿಸುವುದು. 2. ಸಮಯವನ್ನು ಗೌರವಿಸಿ ಶಿಸ್ತಿನಿಂದ ಬದುಕುವುದು. 3. ಒಳ್ಳೆಯ ಸಂಗತಿಯನ್ನು ಆರಿಸಿಕೊಳ್ಳುವುದು. 4. ಕೋಪವನ್ನು ನಿಯಂತ್ರಿಸುವುದು. 5. ದೇವರ ಮೇಲೆ ನಂಬಿಕೆಯಿಟ್ಟು ನಿರಂತರವಾಗಿ ಪ್ರಯತ್ನಿಸುವುದು. ಈ 5 ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಕಷ್ಟಗಳು ಬರಬಹುದು, ಆದರೆ ಅವು ನಿಮ್ಮನ್ನು ಸೋಲಿಸಲಾರವು. ಶ್ರೀಕೃಷ್ಣನ ಈ ಮಾತನ್ನು ಸದಾ ನೆನಪಿಡಿ.
ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಅಂತಿಮವಾಗಿ ವಿಜಯವೇ ಸಿಗುತ್ತದೆ. ಹರೇ ಕೃಷ್ಣ, ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.